ಹೇ ಮಾಮೀಸ್, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮಗು ಸರಿಯಾಗಿ ನಿದ್ದೆ ಮಾಡ್ತಿಲ್ವಾ? ಇದರಿಂದ ನಿಮ್ಮ ನಿದ್ದೆನೂ ಸರಿಯಾಗಿ ಆಗ್ತಿಲ್ವಾ? ಐ ನೋ, ಎವ್ರಿ ನ್ಯೂ ಮಾಮ್ ಫೇಸ್ ಮಾಡುವಂಥ ಅತಿ ದೊಡ್ಡ ಪ್ರಾಬ್ಲಮ್ ಇದು. ಅಟ್ಲೀಸ್ಟ್ ಮಗು 1 ವರ್ಷದಾಗತನ ಸ್ಲೀಪ್ಲೆಸ್ ನೈಟ್ಸ್ ಅನುಭವಿಸ್ಬೇಕಾಗ್ತದ ಪ್ರತಿಯೊಬ್ಬ ತಾಯಿನೂ. ಬಟ್ ವರಿ ಮಾಡಬೇಡ್ರಿ, ಈ ವಿಡಿಯೋದಾಗ ನಾನು ನಿಮ್ಮ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸಿಂಪಲ್ ಆದ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಆದ ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ. ಯಾವುದಕ್ಕೆ ಅಂದರೆ ನಿಮ್ಮ ಮಗುವಿನ ನಿದ್ದೆ ಚೆನ್ನಾಗಿ ಸೆಟ್ ಆಗಕ್ಕ, ಒಂದು ಸ್ಲೀಪ್ ರೂಟೀನ್ನ ಹೇಗೆ ಸೆಟ್ ಮಾಡಬೇಕು ಮಗುವಿಗೆ ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಮಗು ಚೆನ್ನಾಗಿ ನಿದ್ದೆ ಮಾಡಿದಾಗ ಮಾತ್ರ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗ್ತದ, ಮಗುವಿನ ತೂಕ ಕೂಡ ಚೆನ್ನಾಗಿ ಆಗ್ತದ, ಓವರ್ ಆಲ್ ಆರೋಗ್ಯಕರವಾದ ಒಂದು ಬೆಳವಣಿಗೆ ಮಗುದಾಗಿರ್ತದ. ಸೊ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದ್ರಗಿಂತ ಮುಂಚೆ ನನ್ನ ಚಾನಲ್ ನಮಸ್ತೆ ಮಾಮ್ಸ್ ಕನ್ನಡ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದೇ ರೀತಿ ಪ್ಯಾರೆಂಟಿಂಗ್ ರಿಲೇಟೆಡ್ ವಿಡಿಯೋಸ್ ನ ನನ್ನ ಚಾನಲ್ ನಲ್ಲಿ ಶೇರ್ ಮಾಡ್ತಿರ್ತೀನಿ. ಅಂಡ್ ಲೆಟ್ಸ್ ಬಿಲ್ಡ್ ಎ ಸಪೋರ್ಟಿವ್ ಮಾಮ್ ಕಮ್ಯುನಿಟಿ. ಈ ವಿಡಿಯೋದಾಗ ಬೇಸಿಕಲಿ ನಾನು 6 ತಿಂಗಳ ಒಳಗಿನ ಮಗುವಿನ ಸ್ಲೀಪ್ ರೂಟೀನ್ ಹೇಗೆ ಸೆಟ್ ಮಾಡೋದಂತ ಹೇಳ್ತಿದ್ದೀನಿ. ಫಸ್ಟಿಗೆ ಏನಾಗ್ತದ ಅಂದ್ರೆ ಮಗು ಹುಟ್ಟದಾಗ ನ್ಯೂ ಬೋರ್ನ್ ಬೇಬೀಸ್ ಇಂದು ಸ್ಲೀಪ್ ಪ್ಯಾಟರ್ನ್ ಫಿಕ್ಸ್ಡ್ ಆಗಿರಲ್ಲ. ಯಾಕಂದ್ರೆ ಮಗು ಮಲ್ಕೊಂಡ್ರು ಒಂದು 2 ತಾಸಿಗೋ 1.5 ತಾಸಿಗೋ ಎದ್ದೆದ್ದು ಫೀಡಿಂಗ್ ಕೇಳ್ತಾ ಇರ್ತಾವೆ. ಸೊ ಆ ಟೈಮಲ್ಲಿ ನಮಗ ಮಗುವಿಂದು ಸ್ಲೀಪ್ ಪ್ಯಾಟರ್ನ್ ಯಾವ ರೀತಿ ಅದ ಅಂದ್ರೆ ಮಗು ಯಾವ ಟೈಮಿಗೆ ಮಲ್ಕೋತದ, ಯಾವ ಟೈಮಿಗೆ ಎದ್ದೇಳ್ತದ ಅನ್ನೋದು ಗೊತ್ತೇ ಆಗಲ್ಲ. ಅದರಿಂದ ನಮ್ಗೋಸ್ಕರ ನಾವೇನ್ ಟೈಮ್ ತೆಗಿಬೇಕು ಅನ್ಕೊಂಡಿರ್ತೀವಿ ಅದು ತೆಗಿಯಕ್ಕೂ ಆಗಲ್ಲ, ನಮಗೂ ರೆಸ್ಟ್ ಆಗಲ್ಲ, ನಮಗೂ ಸರಿಯಾಗಿ ನಿದ್ದೆ ಆಗಲ್ಲ. ಅಂಡ್ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಇದು ಪ್ರಾಬ್ಲಮ್ ಅಲ್ಲ, ಇದು ನಾರ್ಮಲ್. ಎವ್ರಿ ನ್ಯೂ ಮಾಮ್ ಫೇಸಸ್ ದಿಸ್ ಪ್ರಾಬ್ಲಮ್. ಅವಾಗ ನಾವೇನ್ ಮಾಡ್ಬೇಕು, ಮಗು ಯಾವಾಗ ಮಲ್ಕೊಳತ್ತದ ಅನ್ನೋದು ಮೆಂಟಲಿ ನೋಟ್ ಡೌನ್ ಮಾಡ್ಕೋಬೇಕು. ಲೈಕ್ ಟೈಮಿಂಗ್ ಇರಲ್ಲ, ಆದ್ರೆ ಕೆಲವೊಂದ್ಸಲ ಮಗು ಫೀಡಿಂಗ್ ಆದ ತಕ್ಷಣ ಒಂದ್ ಸ್ವಲ್ಪ ಹೊತ್ತು ಮಲ್ಕೊಂತಾರ. ಅಂದ್ರೆ ಒಂದು 20 ಮಿನಿಟ್ಸ್ ಮಲ್ಕೋಬಹುದು ಅಥವಾ ಲಾಂಗ್ ಸ್ಟ್ರೆಚ್ ಅಲ್ಲೂ ಮಲ್ಕೋಬಹುದು. ಸೊ ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು ಇನಿಷಿಯಲಿ. ಇದೆಲ್ಲ ಗೊತ್ತಾಗಕ್ನು ಮಗು ಹುಟ್ಟಿದ್ಮೇಲೆ 1-2-3 ವಾರಕ್ಕೆ ಸ್ವಲ್ಪ ಅರ್ಥ ಆಗ್ತಾ ಹೋಗ್ತದೆ. ಇದೆಲ್ಲ ಫೀಡಿಂಗ್ ಆದ ತಕ್ಷಣ 1-2 ತಾಸು ನ್ಯಾಪ್ ತಗೊಳತ್ತು ಅಂದ್ರ ಅದನ್ನ ನೋಟ್ ಡೌನ್ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ಮಗುಗ ಮಸಾಜ್ ಮಾಡಿ ಸ್ನಾನ ಹಾಕಿ ಮಲಗಿಸ್ತೀವಿ. ಅವಾಗ ಲಾಂಗ್ ಸ್ಟ್ರೆಚ್ ಅಲ್ಲಿ ಮಲ್ಕೊಂತಾರ ಮಕ್ಕಳು. ಒಂದು 4 to 5 hours ತನ ಮಲ್ಕೊಂತಾರ, ಇಲ್ಲ ಒಂದು 2 to 3 hours ತನ ಕಂಪ್ಲೀಟ್ ಡೀಪ್ ಸ್ಲೀಪ್ ಆಗ್ತದ ಅವ್ರದ್ದು. ಸೊ ಆ ಟೈಮಲ್ಲಿ ನಾವು ನಮಗೋಸ್ಕರ ಟೈಮ್ ಮೀಸಲಿಡಬೇಕು. ಈ ಸ್ಲೀಪಿಂಗ್ ಪ್ಯಾಟರ್ನ್ ಏನಿರ್ತದಲ್ಲ ಇದನ್ನ ನಾವು ಸೆಟ್ ಮಾಡ್ತಾ ಹೋಗ್ಬೇಕು. ಲೈಕ್ ನಮಗೆ ಯಾವ್ದು ಕಾನ್ವಿನಿಯಂಟ್ ಟೈಮ್ ಆಗಿರ್ತದ ಆ ಟೈಮಲ್ಲಿ ಫೀಡಿಂಗ್ ಮಾಡಿ ಮಲಗಿಸ್ಬಿಡ್ಬೇಕು. ಅಂದ್ರೆ ಕಾನ್ವಿನಿಯಂಟ್ ಟೈಮ್ ಅಂತಾರ, ಅದರ ಅರ್ಥ ಮಗು ಯಾವಾಗ ಹಸಿವಂತ ಕೇಳಿರ್ತದ ಅವಾಗ ಕೊಡಬಾರ್ದು ಅಂತ ನಾ ಹೇಳತ್ತಿಲ್ಲ, ಅವಾಗೂ ಕೊಡ್ರಿ. ಪ್ಲಸ್ ನಿಮಗೆ ಈಗ ಲೈಕ್ ಫಾರ್ ಎಕ್ಸಾಂಪಲ್ ಈಗ 10 o'clock ಇಂದ ನಿಮಗೊಂದು ಸ್ವಲ್ಪ ಫ್ರೀ ಟೈಮ್ ಬೇಕು, 10 to 12 ಅಂತಂದಾಗ ಲೈಕ್ 9 o'clock ಫೀಡಿಂಗ್ ಕೇಳಿರ್ತದ ಮಗು, ಅವಾಗ ಕೊಟ್ಟಿರ್ತೀರಿ. ಬಟ್ ಆದ್ರೂ ನಿಮಗೆ 10 o'clock ಆದ್ಮೇಲೆ ಸ್ವಲ್ಪ ಫ್ರೀ ಟೈಮ್ ಬೇಕಂದಾಗ 10 o'clock ಸ್ವಲ್ಪ ಫೀಡಿಂಗ್ ಮಾಡಿ ಮಲಗಿಸಕ್ಕೆ ಟ್ರೈ ಮಾಡಬೇಕು. ಅದು ಸ್ಲೋಲಿ 1-2-3 ದಿನ ಹಂಗೆ ಮಾಡಿದಾಗ ಲೈಕ್ ಸ್ಲೋಲಿ ಇಟ್ ವಿಲ್ ಕ್ಯಾಚ್ ದಟ್ ಪ್ಯಾಟರ್ನ್. ಸ್ಲೋಲಿ ಅದು 9 ಇದ್ದು 10 ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತದ. ಅವಾಗ ನಿಮ್ಗೆ 10 to 11 ಸ್ವಲ್ಪ ಫ್ರೀ ಟೈಮ್ ಸಿಗ್ತದ. ಫೀಡಿಂಗ್ ಆದ ತಕ್ಷಣ ಮಗು ಮಲ್ಕೊಂತದ. ಸೊ ಈ ರೂಟೀನ್ ಸೆಟ್ ಮಾಡಕ್ ನಮಗೂ ಸ್ವಲ್ಪ ಟೈಮ್ ಬೇಕಾಗ್ತದ. ಒಂದು 8 to 9 days ಹಿಡಿಬಹುದು. ಅವ್ರ 2-3 ದಿನದಲ್ಲೇ ಮಗು ಕ್ಯಾಚ್ ಮಾಡ್ಕೊಂಡ್ ಬಿಡ್ತದ. ಆ ಪ್ಯಾಟರ್ನ್ ಸೆಟ್ ಮಾಡ್ಕೋಬಹುದು, ಹೇಳಕ್ಕಾಗಲ್ಲ, ಇಟ್ ವೇರೀಸ್. ಬಟ್ ಇದು ನಾನ್ ಟ್ರೈ ಮಾಡಿದೆ. ನಂದು ಟ್ವಿನ್ ಬೇಬೀಸ್ ಆಗಿರೋದ್ರಿಂದ ಇಟ್ ವಾಸ್ ವೆರಿ ಹಾರ್ಡ್ ನನಗೆ ಟೈಮ್ ಸಿಗದೆ. ಬಿಕಾಸ್ 1 ಮಗು ಆದ್ಮೇಲೆ ನೆಕ್ಸ್ಟ್ ಮಗು ಫೀಡಿಂಗ್ ಮಾಡ್ಬೇಕಾಗ್ತಿತ್ತು. ಸೊ 2 ಮಗು ಫೀಡಿಂಗ್ ಆದ್ಮೇಲೆ ನನಗೆ ರೆಸ್ಟ್ ಸಿಗೋದು. ಹಾಗಾಗಿ ನಾನು 2 ಮಗುವಿಗೆ ಒಂದು ಸ್ಲೀಪ್ ರೂಟೀನ್ ಹೆಂಗೆಲ್ಲ ಸೆಟ್ ಮಾಡಿದೆ, ಈ ತರ ಕೆಲವೊಂದಿಷ್ಟು ಟಿಪ್ಸ್ ಫಾಲೋ ಮಾಡಿ ಸೆಟ್ ಮಾಡಿದ್ದೆ. ಸೊ ಅದನ್ನೇ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಇನ್ನೊಂದೇನಂದ್ರೆ ಮಗು ಮಸಾಜ್ ಎಲ್ಲ ಮಾಡಿ ಸ್ನಾನ ಮಾಡಿಸಾದ್ಮೇಲೂ ಬಹಳ ಹೊತ್ತು ಮಲ್ಕೊಂತಾರೆ. ಸೊ ಆ ಟೈಮ್ನು ನೀವು ನಿಮಗೆ ಬೇಕಾಗಿರೋ ಟೈಮಿಗೆ ಸೆಟ್ ಮಾಡ್ಕೋಬಹುದು. ಅವಾಗ ಮಗುನು ಚೆನ್ನಾಗಿ ಮಲ್ಕೊಂತದ. ಬಿಕಾಸ್ ಒಳ್ಳೆ ಮಸಾಜ್ ಕೊಟ್ಟಿರ್ತೀರಿ ಮತ್ತು ಫೀಡಿಂಗ್ ಎಲ್ಲ ಮಾಡಿರ್ತೀರಿ. ಸೊ
ಆರಾಮ್ಸೆ ಒಂದು ಲಾಂಗ್ ಸ್ಟ್ರೆಚಲ್ಲಿ ಮಲ್ಕೊಂತಾರೆ ಮಕ್ಕಳು. ಅವಾಗ ನಿಮಗೂ ಕೂಡ ರೆಸ್ಟ್ ಆಗ್ತದೆ. ಈ ರೂಟೀನ್ ನಿಮ್ಮ ಕಾನ್ವಿನಿಯಂಟ್ ಟೈಮ್ ಪ್ರಕಾರ ನೋಡಿಕೊಂಡು ಮಗುವಿಗೂ ತ್ರಾಸ ಆಗಬಾರ್ದು. ಮಗುವಿದ್ದು ಫೀಡಿಂಗ್ ಏನು ಕೇಳ್ತದಲ್ಲ ಅದನ್ನು ಸ್ಯಾಟಿಸ್ಫೈ ಆಗಿರಬೇಕು, ನಮ್ದು ಸೆಟ್ ಆಗಿರಬೇಕು. ಆ ರೀತಿ ನೋಡಿಕೊಂಡು ಮಗುವಿಗೆ ಒಂದು ರೂಟೀನ್ ಸೆಟ್ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ ಮಗುವಿಗೂ ಯಾವತ್ತು ಫೀಡಿಂಗ್ ಮಾಡದೆ ಮಲಗಿಸ್ಬೇಡ್ರಿ. ಬಿಕಾಸ್ ಫೀಡಿಂಗ್ ಮಾಡದೆ ಹಾಗೆ ಮಲಗ್ಸಕ್ ಟ್ರೈ ಮಾಡಿದ್ರಂದ್ರೆ ಅವ್ರು ಸ್ವಲ್ಪ ಹೊತ್ತಿಗೆ ಎದ್ದೇಳ್ತಾರ. ಮಗು ಯಾವಾಗ ಹೊಟ್ಟೆ ಫುಲ್ ಆಗಿರ್ತದ ಅವಾಗ ನಿದ್ದೆ ಚೆನ್ನಾಗಿ ಮಾಡ್ತಾರ, ಸ್ಲೀಪ್ ಕ್ವಾಲಿಟಿ ಕೂಡ ಚೆನ್ನಾಗಿರ್ತದ, ಮತ್ತು ಟೈಮ್ ಕೂಡ ಲಾಂಗ್ ಟೈಮಲ್ಲಿ ಮಲ್ಕೊಂತಾರ. ಹಾಗಾಗಿ ಕಂಪ್ಲೀಟ್ ಅರ್ಧಂಬರ್ಧನೂ ಅಲ್ಲ, ಫೀಡಿಂಗ್ ಕರೆಕ್ಟಾಗಿ ಕಂಪ್ಲೀಟಾಗಿ ಫುಲ್ಲಾಗಿ ಮಾಡ್ಬೇಕು ಮಗುಗ. ಅದಾದ್ಮೇಲೆ ಮಲಗಿಸ್ದಾಗ ಸ್ವಲ್ಪ ಜಾಸ್ತಿ ಹೊತ್ತು ಮಲ್ಕೋತಾರ. ಆಮೇಲೆ ಕ್ವಾಲಿಟಿ ಆಫ್ ಸ್ಲೀಪ್ನು ಚೆನ್ನಾಗಿರ್ತದೆ ಮಗುದು. ಅದರಿಂದ ವೇಟ್ ಗೇನ್ ಆಗೋಕ್ಕೂ ಅದು ಹೆಲ್ಪ್ ಆಗ್ತದೆ. ಆಮೇಲೆ ಫೀಡಿಂಗ್ ಮಾಡಿದ ತಕ್ಷಣ ಮಲಗಿಸೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಹಂಗೆ ಮಾಡಿದಾಗೂ ಮಗುಗೂ ಡಿಸ್ಕಂಫರ್ಟ್ ಆಗಿ ಕೆಲವೊಂದ್ಸಲ ಅರ್ಧಂಬರ್ಧ ನಿದ್ದೆಗೆ ಎದ್ದು ಬಿಡ್ತಾರ, ಮತ್ತು ಅಳಕ್ ಸ್ಟಾರ್ಟ್ ಮಾಡ್ತಾರೆ ಇದಕ್ಕಿದ್ದಂಗೆ ಒಂದು 20 ನಿಮಿಷಕ್ಕೆ ಎದ್ಬಿಟ್ಟು. ಈ ರೀತಿ ಯಾಕೆ ಮಾಡ್ತಾರ? ಯಾಕಂದ್ರೆ ಈ ಫೀಡಿಂಗ್ ಮಾಡಿ ಮಲಗಿಸೋದೇನಿದೆಲ್ಲ ಇದ್ರ ಮಧ್ಯೆ ಒಂದು ಕೆಲಸ ನೀವು ಮಾಡ್ತಿಲ್ಲ. ಅದು ಯಾವುದಂದ್ರೆ ಮಗುಗೆ ಬರ್ಪ್ ಮಾಡಿಸೋದು. ಹಾಗಾಗಿ ಆಫ್ಟರ್ ಎವ್ರಿ ಫೀಡಿಂಗ್ ಮಗುಗೆ ಬರ್ಪ್ ಮಾಡಿಸೋದು ಇಂಪಾರ್ಟೆಂಟ್ ಆಗಿರ್ತದೆ. ಬರ್ಪ್ ಹೇಗೆ ಮಾಡಿಸ್ಬೇಕು, ಬರ್ಪ್ ಮಾಡಿಸೋದ್ರಿಂದ ಏನು ಬೆನಿಫಿಟ್ ಆಗ್ತದ ಅನ್ನೋದಕ್ಕೆ ಸೆಪ್ರೇಟ್ ವಿಡಿಯೋ ಮಾಡಿ ಹೇಳೀನಿ. ಅದ್ರ ಬಗ್ಗೆ ಡೀಟೇಲ್ಸ್ ಬೇಕಂದ್ರೆ ಆ ವಿಡಿಯೋದ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ಸೊ ಮಗುಗೆ ಚೆನ್ನಾಗಿ ಬರ್ಪ್ ಮಾಡಿಸಿದಾಗ ಯಾವುದೇ ರೀತಿ ಡಿಸ್ಕಂಫರ್ಟ್ ಇರಲ್ಲ ಮಗುಗೂ. ಆವಾಗ ಮಗು ಚೆನ್ನಾಗಿ ನಿದ್ದೆ ಮಾಡ್ತಾರ, ಬಹಳ ಹೊತ್ತು ಮಲ್ಕೊಂತಾರ. ಆಮೇಲೆ ಬೇಬಿಗೆ ಯಾವುದೇ ರೀತಿ ಗ್ಯಾಸ್ ಇಶ್ಯೂ, ಡೈಜೆಷನ್ ಇಶ್ಯೂಸು ಆಗಂಗಿಲ್ಲ. ಆಮೇಲೆ ಮಸಾಜ್ ಮಾಡಿ ಸ್ನಾನ ಹಾಕಿ ಫೀಡ್ ಮಾಡಿ ಮಲಗಿಸ್ಲತ್ತಿದ್ರಂದ್ರೂ ಮಸಾಜ್ ಮಾಡ್ಬೇಕಾದ್ರೆ ಲೈಕ್ ಬೇಬಿಗೆ ಏನು ಗ್ಯಾಸ್ ಇಶ್ಯೂ ಆಗದೆ ಇರೋ ರೀತಿ ಮಸಾಜಲ್ಲಿ ಒಂದು ಸ್ಟೆಪ್ ಬರುತ್ತಾ. ಸೊ ಆ ಸ್ಟೆಪ್ನ ಫಾಲೋ ಮಾಡ್ರಿ. ಅಂದ್ರೆ ಬೇಬಿ ನೇವಲ್ ಏರಿಯಾ ಸ್ವಲ್ಪ ಸರ್ಕ್ಯುಲರ್ ಮೋಷನ್ ಅಲ್ಲೇನು ಸ್ಲೋಲಿ ಜೆಂಟಲ್ ಆಗಿ ಮಸಾಜ್ ಮಾಡೋದ್ರಿಂದ ಬೇಬಿ ಗ್ಯಾಸ್ ಎಲ್ಲ ರಿಲೀಸ್ ಆಗ್ತದ. ಅದರಿಂದ ಮಗು ಫೀಡಿಂಗ್ ಆದ್ಮೇಲೆ ಬರ್ಪ್ ಎಲ್ಲ ಮಾಡಿಸಾದ್ಮೇಲೆ ಬಹಳ ಆರಾಮ್ಸೆ ಮಲ್ಕೊಂತಾರೆ. ಬಿಕಾಸ್ ಯು ಆರ್ ರಿಮೂವಿಂಗ್ ಆಲ್ ದ ಅಬ್ಸ್ಟ್ಯಾಕಲ್ಸ್ ದಟ್ ದೇ ಮೈಟ್ ಫೇಸ್. ಹಾಗಾಗಿ ನಿದ್ದೆ ಮಾಡಕ್ಕೆ ಏನೇನು ಅಡೆತಡೆಗಳು ಇರ್ತಾವಲ್ಲ ಅದನ್ನೆಲ್ಲ ನೀವು ರಿಮೂವ್ ಮಾಡ್ತಿದ್ದೀರಿ, ಚೆನ್ನಾಗಿ ಫೀಡ್ ಮಾಡ್ತಿದ್ದೀರಿ, ಗ್ಯಾಸ್ ಎಲ್ಲ ಆಗ್ಲಾರ್ದಂಗೆ ನೋಡ್ಕೊಳತ್ತೀರಿ, ಬರ್ಪು ಮಾಡಿಸ್ಲತ್ತೀರಿ ಅಂದಾಗ ಆಬ್ವಿಯಸ್ಲಿ ಮಗು ಚೆನ್ನಾಗಿ ಮಲ್ಕೋತಾರ. ಇದಿಷ್ಟು ಹಗಲತ್ತಲ್ಲಿ ಮಗುಗ ಯಾವ ರೀತಿ ಸ್ಲೀಪ್ ರೂಟೀನ್ ಸೆಟ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ಆಗಿತ್ತು. ಇದೇ ರೀತಿ ರಾತ್ರಿ ಹೊತ್ತಲ್ಲೂ ಮಗು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದ್ರೆ ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ಬೇಕಂತ ಹೇಳ್ತೀನಿ. ಆಕ್ಚುಲಿ ಬಹಳಷ್ಟು ಜನ ಮಕ್ಕಳು ರಾತ್ರಿ ಹೊತ್ತು ಬೇಗ ಮಲ್ಗದೇ ಇಲ್ಲ, ಲೈಕ್ 11-12 ಆ ರೀತಿ ಮಾಡ್ತಾರೆ. ಬಹಳಷ್ಟು ಜನ ನ್ಯೂ ಮಾಮ್ಸ್ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದ ಕೇಳಿರ್ತೀರಿ. ಬಿಕಾಸ್ ನನ್ನ ಫ್ರೆಂಡ್ಸ್ ಅಲ್ಲೇ ನಾನು ಎಷ್ಟೊಂದು ಜನ ನೋಡಿದೆ, ಮಗು ನಂದು ಮಲ್ಕೊಳ್ಳಲ್ಲಿ 11 ಗಂಟೆಗೆ ಮಲ್ಕೋತದ, 12 ಗಂಟೆಗೆ ಮಲ್ಕೋತದ ಅಂತ ಹೇಳ್ತಿರ್ತಾರ. ಸೊ ಈ ರೀತಿ ಆದಾಗ ಮಗುವಿಂದ ವೇಟ್ ಗೇನ್ ಕೂಡ ಪ್ರಾಪರ್ ಆಗಿ ಆಗಂಗಿಲ್ಲ. ಈ ರೀತಿ ಆಗ್ಬಾರ್ದು ಅಂದ್ರೆ ಮಗು ರಾತ್ರಿ ಹೊತ್ತೆಲ್ಲ ಏನ್ ನಿದ್ದೆ ಮಾಡೋ ರೂಟೀನ್ ಇರ್ತದ ಅದನ್ನ ನಾವಾಗೆ ಕಾನ್ಶಿಯಸ್ಲಿ ಟ್ರೈ ಮಾಡಿ ಕರೆಕ್ಟ್ ಆಗಿ ಸೆಟ್ ಮಾಡ್ಬೇಕಾಗ್ತದ. ಲೈಕ್ ಈಗ ನಿಮ್ಮ ಮಗು 9:30-10 ಗಂಟೆಗೆ ಅಷ್ಟರಲ್ಲಿ ಮಲ್ಕೋಬೇಕು ಅಂತ ಆಗಿತ್ತು, 9 ಗಂಟೆಗೆ ಅಂತ ಇಟ್ಕೋರಿ. ಯಾವ ಟೈಮಿಗೆ ಮಲಗಿಸ್ಬೇಕಂತ ಇರ್ತೀರಿ ಆ ಟೈಮ್ಗಿಂತ ಮುಂಚೆ ಅಂದ್ರೆ ಈಗ 9 o'clock ಮಲಗಿಸ್ಬೇಕು ಅಂತ ಅನ್ಕೊಂಡಿದ್ರಂದ್ರೆ ನೀವು ಒಂದು 8 o'clock ಇಂದನೇ ಬೇಬಿದ ಬೆಡ್ ಟೈಮ್ ರೂಟೀನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಲೈಕ್ 8 o'clock ಮಗುವಿಂದು ಫೀಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ, ಮಗು ಫೀಡ್ ಎಲ್ಲ ಮುಗ್ಸಕ ಒಂದು 10-15 minutes ಮ್ಯಾಕ್ಸಿಮಮ್ 20 minutes. ಸೊ ಫೀಡ್ ಎಲ್ಲ ಆದ್ಮೇಲೆ ಮಗುಗೆ ಬರ್ಪ್ ಮಾಡಿಸೋದು, ಎಲ್ಲ ಗ್ಯಾಸ್ ಇಶ್ಯೂ ಏನೂ ಆಗ್ಲಾರ್ದಂಗ ಸ್ವಲ್ಪ ಜೆಂಟಲ್ ಮಸಾಜ್ ಕೊಡೋದು, ಅದೆಲ್ಲ ಮಾಡಕ್ಕೇನೆ 8:40 ಹಂಗ ಆಗ್ಬಿಡ್ತದ. ಅದಾದ್ಮೇಲೆ ಮಗುಗ ರಾತ್ರಿ ಹೊತ್ತು ಮಲಗಿಸ್ಬೇಕಾರೆ ಆದಷ್ಟು ಶಾಂತವಾಗಿರ್ಬೇಕು ವಾತಾವರಣ. ಬೆಡ್ರೂಮ್ ಎಲ್ಲ ಡಿಮ್ ಲೈಟ್ ಮಾಡ್ರಿ. ಮತ್ತ ಬೇಕಂದ್ರೆ ನೀವು ಒಂದು ಕಾಮ್ ಆದ ಸೂದಿಂಗ್ ಆದ ಹಾಡು ಹೇಳ್ತಾನೋ ಮಗುಗ್ ಮಲಗಿಸ್ಬೋದು. ಇದರಿಂದ ಮಗುಗ್ ಏನಾಗ್ತದ, ಲೈಟ್ ಸ್ಟಿಮ್ ಮಾಡೋಣ, ಫೀಡಿಂಗ್ ಎಲ್ಲ ಆಗೋಣ, ಒಂಥರ ಕಂಫರ್ಟ್ ಝೋನಿಗೆ ಹೋಗ್ಬಿಡ್ತದ ಮಗು. ಸೊ ಆ ಕಂಫರ್ಟ್ ಅಲ್ಲಿ ತಾನಾಗೆ ಮಗುಗ ನಿದ್ದೆ ಎಳಿತಾ ಹೋಗ್ತದ. ಇನಿಷಿಯಲ್ ಡೇಸ್ ಅಲ್ಲಿ ಮಗು ನಿದ್ದೆ ಮಾಡೋದು ಕಷ್ಟ ಆಗಬಹುದು. ಬಟ್ ನೀವು ಬಿಡದೆ ಅದೇ ರೀತಿ ಪ್ರತಿದಿನ ಟ್ರೈ ಮಾಡ್ತಾ ಇದ್ರೆ, ಆ ಟೈಮಿಗೆ ಮಾಡ್ತಾ ಇದ್ರೆ
ಅಬ್ವಿಯಸ್ಲಿ ನಿಮ್ಮ ಮಗು ಒಂದು 3-4 ಡೇಸಲ್ಲೇ ಅದೇ ಟೈಮಿಗೆ ಆರಾಮ್ಸೆ ಮಲ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಆರ್ ಕೆಲವೊಂದ್ಸಲ ಕೆಲವು ಮಕ್ಕಳು ಇನ್ನೂ ಟೈಮ್ ಜಾಸ್ತಿ ತಗೋಬಹುದು, 3-4 ಡೇಸ್ ಅಂತ ಹೇಳ್ತಾ ಇದ್ದೀನಿ. ಕೆಲವು ಮಕ್ಕಳು 8 ಡೇಸ್ ತಗೋಬಹುದು, 10 ಡೇಸ್ ತಗೋಬಹುದು. ಸೊ ಸ್ವಲ್ಪ ಪೇಷನ್ಸ್ ಇಂದ ನೀವು ಈ ರೂಟೀನ್ ಸೆಟ್ ಮಾಡಕ್ಕೆ ಟ್ರೈ ಮಾಡಬೇಕು. ಬಟ್ ಆ ವಾತಾವರಣ ಏನ್ ಕೊಡ್ತಿರಲ್ಲ ರಾತ್ರಿ ಹೊತ್ತು ಮಲಗಿಸ್ಬೇಕಾದ್ರೆ, ಶಾಂತವಾದ ವಾತಾವರಣ, ಡಿಮ್ ಲೈಟ್ಸ್, ಇದನ್ನ ಪ್ರತಿದಿನ ಮಾಡ್ತಾ ಹೋದಾಗ ಮಗು ತಾನಾಗೆ ಮಲ್ಕೋಬೇಕು ಅನ್ನೋದು ತಾನಾಗೆ ಬ್ರೈನಿಗೆ ಸಿಗ್ನಲ್ ಬಂದಿರ್ತದ. ಸೊ ಮಗು ಮಲ್ಕೊಳಕ್ ಸ್ಟಾರ್ಟ್ ಮಾಡ್ತದ. ಯಾವಾಗ ನೀವು ಪ್ರಶಾಂತವಾದ ವಾತಾವರಣ ಇಲ್ಲದೆ ಎಲ್ಲ ಮಾತುಗಳು ಹಂಗೆ ಕೇಳ್ತಿರ್ತಾವ, ಲೈಟ್ಸು ಅದೇ ತರ ಆನ್ ಇರ್ತದ, ಫೀಡಿಂಗ್ ಮಾಡ್ತೀರಿ ಹಂಗೆ ಮಲಗಿಸ್ಬೇಕು ಅಂತಂದ ಹಿಂಗ ಲ್ಯಾಪ್ ಮೇಲೆ ಹಾಕೊಂಡು ಲೈಕ್ ಮಗುಗ ಸ್ಲೀಪ್ ಡಿಸ್ಟರ್ಬ್ ಆಗಿಬಿಡ್ತದ, ಮಧ್ಯದಲ್ಲಿ ಎದ್ದು ಬಿಡ್ತಾರೆ, ಕಿರಿಕಿರಿ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಸೊ ಮಗುಗಂತ ಡೆಡಿಕೇಟ್ ಮಾಡ್ಬೇಕಾಗ್ತದೆ 1 ಅವರ್ ಕರೆಕ್ಟ್ ಆಗಿ ಸ್ಲೀಪ್ ರೂಟೀನ್ ಸೆಟ್ ಮಾಡ್ಬೇಕಂದ್ರೆ ಈ ರೀತಿ ಮಾಡಿ ನೋಡ್ರಿ. ಒಬ್ವಿಯಸ್ಲಿ ನಿಮ್ಮ ಮಗು ಖಂಡಿತವಾಗ್ಲೂ ಚೆನ್ನಾಗಿ ಮಲ್ಕೊಂತದ. ನಿದ್ದೆ ಕ್ವಾಲಿಟಿಯಲ್ಲೂ ಕೂಡ ಬಹಳನೇ ಇಂಪ್ರೂವ್ಮೆಂಟ್ ಕಾಣ್ಕೋತೀರಿ. ಇದರಿಂದ ಮಗುವಿಂದ ಗ್ರೋತ್, ವೇಟ್ ಗೇನ್ ಕೂಡ ಚೆನ್ನಾಗಿ ಆಗ್ತದ. ನೆಕ್ಸ್ಟ್, ಮಗು ಚೆನ್ನಾಗಿ ನಿದ್ದೆ ಮಾಡ್ಬೇಕಂದ್ರೆ ಫೀಡಿಂಗ್ ಎಷ್ಟು ಇಂಪಾರ್ಟೆಂಟ್, ಮತ್ತ ಚೆನ್ನಾಗಿ ಮಸಾಜ್ ಮಾಡಿ ಅದಕ್ಕೆ ಒಂಥರ ಸೂದಿಂಗ್ ಕಾಮಿಂಗ್ ವಾತಾವರಣ ಎಲ್ಲ ಸೃಷ್ಟಿ ಮಾಡಿ ಮಗು ಮಲಗಿಸೋದು ಎಲ್ಲ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟ್ ಮಗುವಿನ ಕಂಫರ್ಟ್. ಮಗು ಬರೀ ಒಳಗಡೆಯಿಂದ ಲೈಕ್ ಬರ್ಪ್ ಎಲ್ಲ ಮಾಡಿಸ್ತೀರಿ, ಗ್ಯಾಸ್ ಎಲ್ಲ ಆಗ್ಲಾರ್ದಂಗೆ ನೋಡ್ಕೋತೀರಿ, ಹೊಟ್ಟೆನೂ ಫುಲ್ ಮಾಡಿಸ್ತೀರಿ, ಇದು ಒಳಗಡೆಯಿಂದ ಮಗುವಿನ ಕಂಫರ್ಟ್ ಆಯ್ತು. ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ಮಗುವಿನ ಹೊರಗಡೆ ಇರುವ ಕಂಫರ್ಟ್. ಅಂದ್ರೆ ಮಗುವಿನ ಬಟ್ಟೆ ಏನು ಹಾಕೊಂಡಿರ್ತದಲ್ಲ ಆ ಬಟ್ಟೆ ಕಂಫರ್ಟೇಬಲ್ ಆಗಿರ್ಬೇಕು. ಈಗ ರಾತ್ರಿ ಹೊತ್ತಾದ್ರೂ ಆಗಿರ್ಬೋದು, ಹಗಲೊತ್ತಾದ್ರೂ ಆಗಿರ್ಬೋದು. ಮಗು ಸ್ಕಿನ್ ಫ್ರೆಂಡ್ಲಿ ಆಗಿರ್ಬೋದು, ಲೈಟ್ ವೇಟ್, ಕಾಟನ್, ಆ ಥರದ್ ಒಂದು ಬಟ್ಟೆನ ಹಾಕ್ರಿ ಮಗುವಿಗೆ. ಮಗುವಿಗೆ ಸಿಡಿಪಿಡಿ ಆಗುವಂಥದ್ದು, ಚುಚ್ಚುವಂಥದ್ದು, ಆ ಥರ ಇರಿಟೇಟ್ ಆಗುವಂತಹ ಬಟ್ಟೆನ ಹಾಕಬೇಡ್ರಿ. ಅದರಿಂದ ಮಗುವಿಂದು ಸ್ಲೀಪ್ನು ಡಿಸ್ಟರ್ಬ್ ಆಗ್ತದ, ಮಕ್ಕಳು ಕಿರಿಕಿರಿ ಮಾಡಕ್ಕೂ ಸ್ಟಾರ್ಟ್ ಮಾಡ್ತಾವ. ಅದ್ರ ಜೊತೆಗೆ ಮಗು ಈಗ ಎಲ್ಲಿ ಮಲಗಿಸ್ತೀರಿ, ಲೈಕ್ ತೊಟ್ಲಲ್ಲಿ ಮಲಗಿಸಿದ್ರು ಅಥವಾ ಬೆಡ್ ಮೇಲೆ ಮಲಗಿಸಿದ್ರು ಆ ಜಾಗ ಶುಚಿಯಾಗಿರ್ಬೇಕು. ಲೈಕ್ ಮಗು ಕೆಳಗೆ ಏನ್ ಬೆಡ್ಶೀಟ್ ಯೂಸ್ ಮಾಡ್ತೀರಿ ಅಥವಾ ಕ್ರೇಡಲ್ ಅಲ್ಲಿ ಮಲಗಿಸ್ಬೇಕಾದ್ರೂ ಅದೇನು ಗಾದೆ ಯೂಸ್ ಮಾಡ್ತೀರಿ ಅದೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು ಎವ್ರಿ 3 ಡೇಸ್ ಒಮ್ಮೆ. ಅಂದ್ರೆ ಮಗು ಹಾಸಿಗೆ ಪ್ರತಿದಿನಾನು ಕ್ಲೀನ್ ಮಾಡೋದು ಒಳ್ಳೇದು. ಬಿಕಾಸ್ ನಾನಂತೂ ಹಾಸಿಗೆ ಮೇಲ್ ಒಂದು ಬಟ್ಟೆ ಹಾಕ್ತಿದ್ದೆ, ಅದನ್ನ ಪ್ರತಿದಿನ ಕ್ಲೀನ್ ಮಾಡ್ತಾ ಇದ್ದೆ. ಇವೆಲ್ಲ ಕರೆಕ್ಟ್ ಆಗಿ ಕ್ಲೀನ್ ಆಗಿದ್ದಾಗ ಮಗುಗೂ ಒಂಥರ ಸಾಫ್ಟ್ ಆಗಿ ಫೀಲ್ ಆಗ್ತದ, ಕಂಫರ್ಟಿಂಗ್ ಫೀಲ್ ಆಗ್ತದ. ಅದ್ರ ಜೊತೆಗೆ ಮಗುಗೇನ್ ಡೈಪರ್ ಹಾಕಿರ್ತೀರಲ್ಲ ಅಥವಾ ನ್ಯಾಪಿ ಯೂಸ್ ಮಾಡ್ತಿರೋ ಅದು ಎಲ್ಲ ಶುಚಿಯಾಗಿದ್ದಿರ್ಬೇಕು. ಆಮೇಲೆ ಡೈಪರ್ನು ಅವಾಗ ಚೆಕ್ ಮಾಡಬೇಕು. ಲೈಕ್ ರಾತ್ರಿ ಹೊತ್ತು ಲಾಂಗ್ ಟೈಮಲ್ಲಿ ಮಲ್ಕೊಂತಾರ, ಅಗ್ಲಗ್ಲ ನೀವು ಎದ್ದೇಳಕ್ ಆಗಲ್ಲ. ಸೊ ರಾತ್ರಿ ಹೊತ್ತು ಮಗು ಸೂಸು ಮಾಡ್ಕೊಂತದ. ಸೊ ಅಟ್ಲೀಸ್ಟ್ ಒಂದು 2 ಪಿ ಹಿಡಿಯೋ ಅಂತದ್ದು ಅದನ್ನು ಕ್ಲೋತ್ ಡೈಪರ್ ಯೂಸ್ ಮಾಡಿದ್ರೆ ಬಹಳ ಒಳ್ಳೇದಂತ ಹೇಳ್ತೀನಿ. ನಾನಂತೂ ಸೂಪರ್ ಬಾಟಮ್ಸ್ ಅವ್ರದ್ದು ಕ್ಲೋತ್ ಡೈಪರ್ ಯೂಸ್ ಮಾಡ್ತಿದ್ದೆ. ಲಾಂಗ್ ಟೈಮಲ್ಲಿ ಮಗುಗ ಕಂಫರ್ಟಬಲ್ ಆಗಿ ನಿದ್ದೆ ಮಾಡಕ್ಕೆ ಬಹಳನೇ ಹೆಲ್ಪ್ ಮಾಡ್ತಿತ್ತದು. ಬಟ್ ಆದ್ರೂ ನೀವು ಯಾವುದೇ ಡೈಪರ್ ಹಾಕ್ರಿ, ಅಗಲಗ್ಲ ನೀವು ಚೆಕ್ ಮಾಡ್ತಾ ಇರಬೇಕು. ಬಹಳನೇ ಡೈಪರ್ ವೆಟ್ ಮಾಡ್ಕೊಂಡಿದ್ವು ಮಗು ಅಂತಂದ್ರೆ ಲೈಕ್ ಸ್ಕಿನ್ ಅವ್ರದ್ದು ಇರಿಟೇಷನ್ ಆಗಕ್ಕೆ ಚಲೋ ಮಾಡ್ತದ, ಕಸಿವಿಸಿ ಆಗ್ತವ ಮಕ್ಕಳಿಗೆ. ಅವಾಗ ನಿದ್ದೆ ಡಿಸ್ಟರ್ಬ್ ಆಗ್ತದ, ಮಕ್ಕಳು ಎದ್ದೇಳಕ್ ಸ್ಟಾರ್ಟ್ ಮಾಡ್ತಾರೆ, ಕಿರಿಕಿರಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದ್ಸಲ ಈ ಕಾರಣಕ್ಕಾಗಿ ಅಳ್ತಾ ಇದ್ರು, ಯಾವ ಕಾರಣಕ್ಕೆ ಮಗು ಅಳ್ತಾ ಇದೆ ಅಂತ ಗೊತ್ತೇ ಆಗಂಗಿಲ್ಲ. ಚೆನ್ನಾಗಿ ಫೀಡಿಂಗ್ ಮಾಡಿದೀವಿ, ಎಲ್ಲ ಮಾಡಿದೀವಿ, ಆದ್ರೂ ಮಗು ಅಳ್ತಾ ಇದೆಯಲ್ಲ ಅಂತ ಅನ್ಕೊಂತಿರ್ತೀವಿ. ಬಟ್ ಅದಕ್ಕೆ ಡೈಪರ್ ಕೂಡ ಚೆಕ್ ಮಾಡ್ತಾ ಇರಬೇಕು. ನೀವು ಫ್ರೆಶ್ ಆದ ಡೈಪರ್ ಯೂಸ್ ಮಾಡ್ರಿ ರಾತ್ರಿ ಹೊತ್ತು ಮಲಗಿಸ್ಬೇಕಾರೆ, ಬಿಕಾಸ್ ಅವಾಗ ಲಾಂಗ್ ಸ್ಟ್ರೆಚ್ ಅಲ್ಲಿ ಮಲ್ಕೊಂತಾರ. ಆಮೇಲೆ ಹಗಲೊತ್ತಲ್ಲೂ ಕೂಡ ಮಲಗಿಸಿದಾಗ ಅವಾಗ ಡೈಪರ್ ಚೆಕ್ ಮಾಡ್ತಾ ಇರಬೇಕು ಅಂಡ್ ಡೈಪರ್ ಚೇಂಜ್ ಮಾಡ್ತಾ ಇರಬೇಕು ಟೈಮ್ಲಿ. ಡೈಪರ್ ಯಾವ್ದು ಯೂಸ್ ಮಾಡಿದ್ರೆ ಒಳ್ಳೇದು, ಲೈಕ್ ಕ್ಲೋತ್ ಡೈಪರ್ ಇಂದ ಏನ್ ಯೂಸಸ್ ಅಂತೆಲ್ಲ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿ ಹೇಳಿದ್ದೀನಿ ಡೈಪರ್ ಬಗ್ಗೆನೆ. ಅವ್ರದ್ದು ಲಿಂಕ್ಸ್ನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ಈಗ ಈ ಕಂಫರ್ಟ್ ಎಷ್ಟು ಮುಖ್ಯನೋ ಅದೇ ರೀತಿಯಾದ ಮಗುವಿಗೆ ಓವರ್ ಆಗಿ ನಿಮ್ಮೆಲ್ಲ ಡಿಪೆಂಡೆನ್ಸಿ ಮಾಡಬೇಡ್ರಿ ಮಲಗಿಸ್ಬೇಕಾರೆ. ಅಂದ್ರ ಲೈಕ್ ಫೀಡಿಂಗ್ ಮಾಡಿದ್ಮೇಲೆ ನಮ್ಮ ಲ್ಯಾಪ್ ಮೇಲೆ ಹಾಕೊಂಡು ಮಲಗಿಸ್ಕೋದಾಗಿರ್ಬೋದು, ಅಥವಾ ರಾಕಿಂಗ್ ಮಾಡ್ತಾ ಮಲಗಿಸೋದಾಗಿರ್ಬೋದು, ಅಥವಾ ಪ್ಯಾಡ್ ಮಾಡ್ತಾ ಮಲಗಿಸೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಮಗು ಲೈಕ್ ನಮ್ಮ ಕಂಫರ್ಟೇ ಬೇಡ,
ಇಡ್ತಾರ ಪ್ರತಿ ಸಲ ಮಲಗಿಸ್ಬೇಕಾದ್ರೆ, ಅದು ಸಿಂಗಲ್ ಬೇಬಿ ಇದ್ದವ್ರಿಗೆ ನಡೀತದ. ಬಟ್ ಟ್ವಿನ್ ಬೇಬೀಸ್ ಇದ್ದವರಿಗೆ ಇದು ಮಾತ್ರ ಹಾರ್ಡ್ ಆಗ್ತದೆ. ಸೊ ನನ್ನ ಪ್ರಕಾರ ಏನ್ ಅನಿಸ್ತದ ಅಂತಂದ್ರೆ, ಲೈಕ್ ನೀವು ಬೆಡ್ ಮೇಲೆನೆ ಮಲಗಿಸ್ಬೇಕಾದ್ರೂ ಲೈಕ್ ಜಸ್ಟ್ ಪ್ಯಾಟ್ ಮಾಡ್ತಾ ಮಲಗಿಸ್ರಿ, ಅವ್ರಿಗೆ ಒಂದು ಸೂದಿಂಗ್ ಆಗುವಂತ ಒಂದು ಹಾಡು ಹೇಳ್ತಾ ಮಲಗಿಸ್ರಿ, ಅಥವಾ ಏನಾದರೂ ಮಾತಾಡ್ತಾ ಮಲಗಿಸ್ರಿ, ಆ ರೀತಿ ಮಾಡ್ರಿ. ಅದ್ರ ಬದಲು ಲೈಕ್ ನೀವೇ ಹೊತ್ಕೊಂಡು ಮಲಗಿಸ್ತಾ ಹೋದ್ರೆ ಲೈಕ್ ನಿಮ್ದು ಬಹಳನೇ ಎನರ್ಜಿ ಡ್ರೈನ್ ಆಗ್ತದ. ಹಂಗೂ ಮಾಡ್ರಿ, ಮಾಡಬಾರ್ದು ಅಂತ ಹೇಳತ್ತಿಲ್ಲ ನಾನು, ಬಟ್ ಅದೇ ಹ್ಯಾಬಿಟ್ ಮಾಡ್ಕೋಬ್ಯಾಡ್ರಿ. ಅವಾಗ ಮಾಡಿದ್ರೆ ಓಕೆ, ಬಟ್ ಡೋಂಟ್ ಮೇಕ್ ಇಟ್ ಅ ಹ್ಯಾಬಿಟ್. ಬಿಕಾಸ್ ಅದು ಕೆಲವೊಂದ್ಸಲ ಕೆಲವು ಮಕ್ಕಳು ಓವರ್ ಡಿಪೆಂಡೆನ್ಸಿ ಆಗ್ಬಿಡ್ತಾರ. ಆ ರೀತಿಯಾದ ತಾಯಿದೇ ಮಗುವಿಗೆ ಕಂಫರ್ಟ್ ಸಿಕ್ಕಾಗ ಮಾತ್ರ ಮಲ್ಕಕ್ ಸ್ಟಾರ್ಟ್ ಮಾಡ್ತಾರ. ಲೈಕ್ ನಾನು ನೋಡಿದ್ದೀನಿ ಕೆಲವು ಸಲ ತಾಯಿ ಆದವಳು ಲ್ಯಾಬ್ ಮೇಲೆ ತಗೊಂಡಾಗ್ಲೇನೆ ಮಗು ಮಲ್ಕೊಳ್ಳೋದು, ಎಷ್ಟೇ ನಿದ್ದೆ ಬಂದ್ರು ಮಲಗೋದೇ ಇಲ್ಲ, ಆಳ್ತಾ ಇರ್ತಾರ. ಬೇರೆಯವ್ರು ಬಂದು ಮಲಗಿಸಿದ್ರು ಆ ಥರ ಆದಾಗ ಬೇರೆಯವರು ನಿಮಗೆ ಸಪೋರ್ಟ್ ಮಾಡೋಕ್ಕಾಗಲ್ಲ, ಹೆಲ್ಪ್ ಮಾಡೋಕ್ಕಾಗಂಗಿಲ್ಲ. ಅದೇ ನೀವು ಮಗುವಿಗೆ ಪಕ್ಕದಲ್ಲಿ ಇದ್ಕೊಂಡು ಸೂದಿಂಗ್ ಆಗಿ ಕಾಮ್ ಆಗಿ ಮಲಗಿಸ್ತಾ ಒಂದು ಹ್ಯಾಬಿಟ್ ಮಾಡಿದ್ರೆ ಆರಾಮ್ಸೆ ಮಲ್ಕೋತಾರ. ಅವ್ರದ್ದು ಓವರ್ ಡಿಪೆಂಡೆಂಟ್ ಆಗಿರಲ್ಲ. ಲೈಕ್ ಅವ್ರಿಗೆ ಯಾವಾಗ ನಿದ್ದೆ ಬರುತ್ತಾ ಅವಾಗ ಆ ಎನ್ವಿರಾನ್ಮೆಂಟ್ ಸಿಕ್ಕರೆ ಸಾಕು, ಅವ್ರು ನಿದ್ದೆ ಜಾರ್ ಬಿಡ್ತಾರ. ಸೊ ಈ ಟಿಪ್ನು ಟ್ರೈ ಮಾಡಿ ನೋಡ್ರಿ. ಅಂಡ್ ಮಗುವಿನ ನಿದ್ದೆ ಚೆನ್ನಾಗಾಗಕ್ಕೆ ಇನ್ನ ಬಹಳಷ್ಟು ಟಿಪ್ಸ್ನ ನಾನು ನಂದು ಇನ್ನೂ ಒಂದು ವಿಡಿಯೋದಾಗ ಶೇರ್ ಮಾಡಿದ್ದೀನಿ. ಅದ್ರಾಗೂ ಬಹಳ ಡೀಟೇಲ್ ಆಗಿ ಹೇಳಿದ್ದೀನಿ. ಆ ವಿಡಿಯೋದ್ನು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊರಿ. ಫೈನಲಿ ನಾನು ಏನು ಹೇಳೋದಂದ್ರೆ, ಮಗುವಿಂದ ಗ್ರೋತ್ ಅಂದ್ರೆ ಬೆಳವಣಿಗೆ ಹಾಗೂ ಮಗುವಿನ ನಿದ್ದೆ ಇವೆರಡಕ್ಕೂ ಬಹಳನೇ ಡೀಪ್ ಕನೆಕ್ಷನ್ ಅದ. ಮಗು ನಿದ್ದೆ ಹೆಂಗೆ ಚೆನ್ನಾಗಿ ಮಾಡ್ತದ ಅವಾಗ ಮಗುವಿನಲ್ಲಿ ಗ್ರೋತ್ ಹಾರ್ಮೋನ್ಸ್ ರಿಲೀಸ್ ಆಗ್ತವ. ಅದರಿಂದ ಮಗುವುದು ಬೆಳವಣಿಗೆ ಚಂದ ಆಗ್ತದ. ಓವರ್ ಆಲ್ ಡೆವಲಪ್ಮೆಂಟ್ ಗ್ರೋತ್ ಎಲ್ಲ ಆರೋಗ್ಯಕರವಾಗಿ ಆಗ್ತದೆ. ಸೊ ಇದೆಲ್ಲ ಚಂದ ಆಗ್ಬೇಕಂದ್ರೆ ಮಗು ನಿದ್ದೆ ಚಂದ ಮಾಡಬೇಕು, ಅವಾಗ ಮಾತ್ರ ಆರೋಗ್ಯವಾದ ಬೇಬಿ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಅ ಹ್ಯಾಪಿ ಬೇಬಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೇಗನ್ನಿಸ್ತು ಅಂತ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನಮಸ್ತೆ ಮಾಮ್ಸ್ನ ಫಾಲೋ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.